ವೀಕ್ಷಕರೇ, ಅಂದು ಏಪ್ರಿಲ್ 23, 2025 ಬೆಳಗಿನ ಜಾವ ಫರೀದಾಬಾದ್ನ ಪಲ್ತಾನ ಏರಿಯಾದಿಂದ ಒಬ್ಬ ವ್ಯಕ್ತಿ ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಆತನ ಹೆಸರು ಅರುಣ್. ಸ್ಟೇಷನ್ಗೆ ಬಂದ ಅರುಣ್ ಕಾನ್ಸ್ಟೇಬಲ್ನ ಬಳಿ ಒಂದು ರಿಪೋರ್ಟ್ನ ಬರೆಸ್ತಾನೆ. ತನ್ನ ಪತ್ನಿ ತನು ಮನೆಯವರ ಬಳಿ ಹೇಳದೆ ಕೇಳದೆ ಎಲ್ಲಿಗೋ ಹೋಗಿದ್ದಾಳೆ ಅಂತ. ಈಗ ಈ ಅರುಣ್ ಹಾಗೂ ತನುವಿನ ಮದುವೆಯಾಗಿ ಜಸ್ಟ್ 2 ವರ್ಷಗಳಾಗಿತ್ತಷ್ಟೇ. ಸೊ ಮೊದಲ ನೋಟಕ್ಕೆ ಇದೊಂದು ಸೀದಾ ಸಾದಾ ಮಿಸ್ಸಿಂಗ್ ಪರ್ಸನ್ ಕೇಸ್ ತರ ಕಾಣಿಸ್ತಿತ್ತು. ಹಾಗಾಗಿ ಪೊಲೀಸರು ಅರುಣ್ನ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಕೊಂಡು ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸೋಕೆ ಶುರು ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಏನೊಂದು ಕ್ಲೂ ಆಗ್ಲಿ ಎವಿಡೆನ್ಸ್ ಆಗ್ಲಿ ಸಿಗೋದಿಲ್ಲ. ಈವನ್ ಯಾರ ಮೇಲೆ ಸಂದೇಹ ಕೂಡ ಪೊಲೀಸರಿಗೆ ಬರೋದಿಲ್ಲ. ಇದೇ ತರ ಮುಂದಿನ 2 ತಿಂಗಳು ಕಳೆದೋಗುತ್ತೆ. ಆದ್ರೆ ತನುಳ ಬಗ್ಗೆ ಯಾವ ಸುಳಿವು ಸಿಗೋದಿಲ್ಲ. ಎಲ್ಲರೂ ಅನ್ಕೋತಾರೆ ತನುವಿಗೆ ಏನೋ ಬೇಜಾರಾಗಿರ್ಬೇಕು, ಇಲ್ಲ ಆಕೆ ಯಾರ ಜೊತೆಗೋ ಓಡಿ ಹೋಗಿರ್ಬೇಕು ಅಂತ. ಆದ್ರೆ ಜೂನ್ನ ಕೊನೆಯ ವಾರದಲ್ಲಿ ಇಲ್ಲಿವರೆಗೆ ಈ ಪ್ರಕರಣ ಒಂದು ಮಿಸ್ಸಿಂಗ್ ಕೇಸ್ ಆಗಿ ಕಾಣಿಸ್ತಿತ್ತೋ, ಈಗ ಅದೊಂದು ಭಯಾನಕ ತಿರುವನ್ನ ಪಡ್ಕೊಳತ್ತೆ. ಯಾಕಂದ್ರೆ ಕೆಲವು ತಿಂಗಳ ಹಿಂದೆ ಒಳಚರಂಡಿ ಮಾಡಿಸೋ ಹೆಸರಲ್ಲಿ ಅರುಣ್ನ ಮನೆಯ ಮುಂದೆ ಒಂದು ದೊಡ್ಡ ಗುಂಡಿಯನ್ನು ತೆಗೆಯಲಾಗಿತ್ತು. ಆ ಗುಂಡಿಯನ್ನ 2 ತಿಂಗಳ ನಂತರ ಪೊಲೀಸರು JCBಯ ಮೂಲಕ ಅಗೆದು ತೆಗಿತಾರೆ. ಯಾರಿಂದಲೂ ಊಹೆ ಮಾಡಲಾಗದ ವಸ್ತು ಆ ಗುಂಡಿಯಲ್ಲಿ ಹೂತಾಕಲಾಗಿತ್ತು. ಅಂದ್ರೆ ಆ ಗುಂಡಿಯ ಒಳಗೆ ಒಂದು ಹೆಣ್ಣಿನ ದೇಹವನ್ನ ಕೊಳೆತ ಸ್ಥಿತಿಯಲ್ಲಿ ಹೊರತೆಗೆಯಲಾಗತ್ತೆ. ಆ ದೇಹದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕನ್ಫರ್ಮ್ ಮಾಡುತ್ತೆ ಇದು ಅದೇ ಮಿಸ್ಸಿಂಗ್ ರಿಪೋರ್ಟ್. ಯಾವ ರಿಪೋರ್ಟ್ನ ಅರುಣ್ ಪಲ್ತಾನ ಸ್ಟೇಷನ್ ನಲ್ಲಿ 2 ತಿಂಗಳ ಹಿಂದೆ ರಿಜಿಸ್ಟರ್ ಮಾಡಿಸಿದ್ನೋ ಅದೇ ತನು. ಯಾವ ವ್ಯಕ್ತಿ ಇಲ್ಲಿವರೆಗೆ ಬಹಳನೇ ಮುಗ್ಧನಂತೆ ಪೊಲೀಸರ ಮುಂದೆ ನೆರೆಹೊರೆಯವರ ಮುಂದೆ ನಾಟಕ ಮಾಡ್ತಿದ್ನೋ, ಈಗ ಅದೇ ವ್ಯಕ್ತಿ ನೇರವಾಗಿ ಈ ಕೇಸ್ನಲ್ಲಿ ಗುರಿಯಾಗಿದ್ದ. ಆದ್ರೆ ಸತ್ಯ ಹೊರ ಬಂದಾಗ ಹಲವಾರು ಪ್ರಶ್ನೆಗಳು ಕೂಡ ಹೇಳೋಕೆ ಶುರುವಾಯ್ತು. ಏನಾದ್ರೂ ಅರುಣಿ ಕೊಲೆಗಾರ ಆಗಿದ್ರೆ 2 ತಿಂಗಳವರೆಗೆ ಹೇಗೆ ಯಾರಿಗೂ ಗೊತ್ತಾಗದ ಹಾಗೆ ತನ್ನನ್ನ ತಾನು ಕಾಪಾಡ್ಕೊಂಡಿದ್ದ? ಕೊನೆಯದಾಗಿ ಪೊಲೀಸರು ಆ ಗುಂಡಿಯವರೆಗೆ ಹೇಗೆ ತಲುಪಿದ್ರು? ವೀಕ್ಷಕರೇ, ಈ ವಿಡಿಯೋನ ಕೊನೆಯವರೆಗೂ ನೋಡಿ. 2025ರಲ್ಲೂ ನಾವು ಎಂತ ಪಿಡುಗನ್ನ ಹಿಡ್ಕೊಂಡು ಬಾಳ್ತಿದೀವಿ ಅಂತ ನಿಮಗೆ ಅರ್ಥವಾಗುತ್ತೆ. ಹಾಗಿದ್ರೆ ಬನ್ನಿ, ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಉತ್ತರ ಪ್ರದೇಶದ ಶಿಕೋಹಾಬಾದ್ನಿಂದ. ಇಲ್ಲಿಯ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸಿದವಳೆ ಈ ತನು. ಮನೆಯಲ್ಲಿ ತಂದೆ, ತಾಯಿ ಹಾಗೆ ಒಬ್ಬಳು ಅಕ್ಕ. ಮನೆಯ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟಾಗಿ ಚೆನ್ನಾಗಿಲ್ಲದಿದ್ರು ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇರಲಿಲ್ಲ. ಇದೇ ನಂಬಿಕೆ ಹಾಗೆ ವಿಶ್ವಾಸದಿಂದ ಮಗಳು ತನುವಿನ ಮದುವೆಯನ್ನ ತಂದೆ ಜೂನ್ 2023ರಲ್ಲಿ ಮಾಡ್ತಾರೆ. ತನುವಿಗೆ ಅರುಣ್ ಎಂಬ ಹುಡುಗನನ್ನ ಫರೀದಾಬಾದ್ ನಲ್ಲಿ ನೋಡಿ ಮದುವೆ ಮಾಡಿ ಕೊಡ್ತಾರೆ. ಅರುಣ್ ತನ್ನ ತಂದೆ ಭೂಪ್ ಸಿಂಗ್ರ ಬಟ್ಟೆ ಎಕ್ಸ್ಪೋರ್ಟ್ ಬಿಸ್ನೆಸ್ ನಲ್ಲಿ ಕೆಲಸ ಮಾಡ್ತಿದ್ದ. ಮದುವೆಯ ಸ್ಟಾರ್ಟಿಂಗ್ ನಲ್ಲಿ ಎಲ್ಲವೂ ಸರಿಯಾಗಿ ಇತ್ತು. ಯಾಕೆಂದ್ರೆ ಅರುಣ್ನ ಫ್ಯಾಮಿಲಿ ಹೊರಗಡೆಯಿಂದ ನೋಡೋಕೆ ಬಹಳನೇ ಸಭ್ಯಸ್ಥರು, ಸಂಪ್ರದಾಯಸ್ಥರ ತರ ಕಾಣಿಸ್ತಿದ್ರು. ಆದ್ರೆ ಹೇಳ್ತಾರಲ್ಲ, ಕಣ್ಣಿಗೆ ಕಾಣಿಸೋದೆಲ್ಲ ಸತ್ಯ ಅಲ್ಲ ಅಂತ. ಹಾಗೆಯೇ ಮದುವೆಯ ಕೆಲವೇ ವಾರಗಳ ನಂತರ ತನುವಿನ ಬಾಳು ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗೋಯ್ತು. ಹಾಗಂತ ಈ ಅರುಣ್ ಹಾಗೂ ತನುಳ ಮದುವೆ ಏನು ಲವ್ ಮ್ಯಾರೇಜ್ ಅಥವಾ ಫ್ಯಾಮಿಲಿಯ ಒಳಗಡೆಯೇ ನೋಡಿದ ಸಂಬಂಧವೂ ಅಲ್ಲ. ದೂರದ ನೆಂಟರೊಬ್ಬರು ನೋಡಿ ಹುಡುಕಿ ಮಾಡಿದ ಮದುವೆ ಇದು. ಅರುಣ್ನ ಫ್ಯಾಮಿಲಿಯವರು ನಾವೊಂದು ಸೆಟಲ್ಡ್ ಫ್ಯಾಮಿಲಿ ಅಂತ ತಮ್ಮನ್ನ ತಾವು ಪ್ರೆಸೆಂಟ್ ಮಾಡ್ಕೊಂಡಿದ್ರು. ನಮ್ಮದೇ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ, ಗಾಡಿ ಇದೆ, ಒಳ್ಳೆ ಮನೆ ಇದೆ, ಜೊತೆಗೆ ಅರುಣ್ ಕೂಡ ಬಹಳನೇ ಒಳ್ಳೆ ಹುಡುಗ ಅಂತ ಹೇಳ್ಕೊಂಡಿದ್ರು. ಸೊ ಈ ಎಲ್ಲಾ ವಿಷಯಗಳಿಂದ ತನುವ ಫ್ಯಾಮಿಲಿಯವರಿಗೆ ಅನ್ಸತ್ತೆ ಇಂಥ ಸಂಬಂಧನ ಕಳ್ಕೊಂಡ್ರೆ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಯೋಚಿಸಿ ಮದುವೆನ ಫಿಕ್ಸ್ ಮಾಡ್ತಾರೆ. ಅದರಂತೆ ಜೂನ್ 2023ರಲ್ಲಿ ಒಂದು ಸಿಂಪಲ್ ರಿಸೆಪ್ಷನ್ ಮಾಡಿ ಶಿಕೋಹಾಬಾದ್ ನಲ್ಲೇ ಅರುಣ್ ಹಾಗೂ ತನುಗೆ ಮದುವೆ ಮಾಡ್ತಾರೆ. ಆಕ್ಚುಲ್ ಆಗಿ ನೋಡಿದ್ರೆ ಎಲ್ಲವೂ ಬಹಳನೇ ಬೇಗನೆ ಆಗೋಯ್ತು. ಮದುವೆಯ ನೆಕ್ಸ್ಟ್ ಡೇ ತನು ತನ್ನ ಹೊಸ ಜೀವನವನ್ನ ಕಟ್ಕೊಳ್ಳೋಕೆ ಫರೀದಾಬಾದ್ಗೆ ಬರ್ತಾಳೆ. ಹೊಸ ಜಾಗ, ಹೊಸ ಜನ, ಹೊಸ ಸಂಬಂಧಗಳು, ಅಳೆದರೂ ಮುಗಿಯದಷ್ಟು ಕನಸುಗಳು. ಆದ್ರೆ ತನುಗೆ ಏನ್ ಗೊತ್ತಿತ್ತು, ಆಕೆ ಯಾರನ್ನ ತನ್ನವರು ಅಂತ ಅಂದ್ಕೊಂಡಿದ್ಲೋ ಕೊನೆಗೆ ಅವರೇ ಆಕೆಯ ಪೈಶಾಚಿಕ ನೋವಿಗೆ ಕಾರಣಕರ್ತರಾಗ್ತಾರೆ ಅಂತ. ತನುಳ ಅಕ್ಕ ಹೇಳ್ತಾರೆ, ಮದುವೆಯಾಗಿ ಮೊದಲ ವಾರದಲ್ಲೇ ಆಕೆಗೆ ವರದಕ್ಷಿಣೆ ಕೇಳಿ ಅಪಹಾಸ್ಯ ಮಾಡಲಾಗ್ತಿತ್ತು ಅಂತ. ನಿಧಾನವಾಗಿ ಆ ಅಪಹಾಸ್ಯಗಳು ಬೈಗುಳಕ್ಕೆ,
ಒತ್ತಡಕ್ಕೆ ಬದಲಾಗೋಕೆ ಶುರುವಾಯ್ತು. ಬರ್ತಾ ಬರ್ತಾ ಆಕೆಗೆ ಕೊಡ್ತಿದ್ದ ಮೆಂಟಲ್ ಹಾಗೂ ಫಿಸಿಕಲ್ ಟಾರ್ಚರ್ ಯಾವ ಮಟ್ಟಕ್ಕೆ ಬಂದು ನಿಂತ್ಕೊಳ್ತು ಅಂದ್ರೆ ತನುವನ್ನ ತನ್ನ ತವರು ಮನೆಗೆ ವಾಪಸ್ ಕಳಿಸಿಕೊಡಲಾಗತ್ತೆ. ವಾಪಸ್ ಕಳಿಸುವಾಗ ಆಕೆಗೆ ಹೇಳಲಾಯ್ತು, ನೀನು 10 ಲಕ್ಷ ವರದಕ್ಷಿಣೆ ಹಣವನ್ನ ತಗೊಂಡು ಬರ್ಲಿಲ್ಲ ಅಂದ್ರೆ ನಿನಗೆ ನಿನ್ನ ಗಂಡನ ಮನೆಯಲ್ಲಿ ಜಾಗ ಇಲ್ಲ ಅಂತ. ಸೊ ಅದರಂತೆ ತನು ತನ್ನ ತವರು ಮನೆಯಲ್ಲೇ 1 ವರ್ಷಗಳ ಕಾಲ ಇರ್ತಾಳೆ. ಇದೇ ಟೈಮ್ ನಲ್ಲಿ ಆಕೆಯ ತಾಯಿ ಕೂಡ ತೀರ್ಕೋತಾರೆ. ಇಂಥ ಕಷ್ಟದ ಕಾಲದಲ್ಲೂ ಕೂಡ ಅರುಣ್ ಆಗ್ಲಿ ಅಥವಾ ಆತನ ಫ್ಯಾಮಿಲಿಯವರಾಗ್ಲಿ ತನುಳನ್ನ ಬಂದು ವಿಚಾರಿಸಲಿಲ್ಲ. ತಾಯಿಯ ನಿಧನದ ನಂತರ ತಂದೆ ಬಾರಿ ಬಾರಿ ಅರುಣ್ನ ಮನೆಗೆ ಬಂದು ಕೈ ಮುಗಿದು ನಮ್ಮ ಮಗಳನ್ನ ದಯವಿಟ್ಟು ಸ್ವೀಕರಿಸಿ, ನಾನು ಹೇಗಾದ್ರೂ ಹಣವನ್ನ ಹೊಂದಿಸಿ ಕೊಡ್ತೀನಿ, ನನ್ನ ಮನೆಯನ್ನಾದ್ರೂ ಮಾರಿ ನಿಮಗೆ ಹಣ ಕೊಡ್ತೀನಿ ಅಂತ ಬೇಡ್ಕೋತಾರೆ. ಆದ್ರೆ ಇದ್ಯಾವುದು ಅರುಣ್ನ ಫ್ಯಾಮಿಲಿಯವರಿಗೆ ಏನೂ ಡಿಫ್ರೆನ್ಸ್ ಮಾಡ್ಲಿಲ್ಲ. ಆದ್ರೆ ಸಮಾಜದಲ್ಲಿ ನಮ್ಮ ಮರ್ಯಾದೆ ಹೋಗ್ಬೋದು ಅನ್ನೋ ಕಾರಣಕ್ಕೇನೋ ಅರುಣ್ ಅನಿವಾರ್ಯವಾಗಿ ತನುಳನ್ನ ಮನೆಗೆ ವಾಪಸ್ ಕರ್ಸ್ಕೊತಾನೆ. ಹಾಗೆ ನೋಡಿದ್ರೆ ನಮ್ಮವರನ್ನ ಮನೆಗೆ ವಾಪಸ್ ಕರೆಸ್ಕೊಳ್ಳೋದು ಒಂದು ವಿಷಯವಾದ್ರೆ ನಮ್ಮವರನ್ನ ನಮ್ಮವರಂತೆ ಕಾಣೋದು ಬೇರೆನೇ ವಿಷಯ. ತನುಳನ್ನ ಜಸ್ಟ್ ಹೆಸರಿಗೋಸ್ಕರ ಮನೆಗೆ ವಾಪಸ್ ಕರೆಸ್ಕೊಳ್ಳಲಾಗಿತ್ತು. ಆಕೆಯೊಂದಿಗೆ ಸರಿಯಾಗಿ ಮಾತಾಡೋದಾಗ್ಲಿ, ಆಕೆಯನ್ನ ಮನೆಯಿಂದ ಹೊರಗಡೆಯೂ ಕಳಿಸ್ತಿರ್ಲಿಲ್ಲ. ಕೊನೆಯದಾಗಿ ಆಕೆ ಯಾರೊಂದಿಗೂ ಫೋನ್ ನಲ್ಲೂ ಕೂಡ ಮಾತು ಆಡೋ ಆಗಿರ್ಲಿಲ್ಲ. ತನುಳ ಅಕ್ಕ ಪ್ರೀತಿ ಹೇಳ್ತಾರೆ, ಯಾವಾಗ್ಲೇ ನಾವು ಆಕೆಗೆ ಫೋನ್ ಮಾಡಿ ಮಾತಾಡೋ ಪ್ರಯತ್ನ ಪಟ್ರು ಅದು ಸಾಧ್ಯವೇ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಫೋನ್ ಮಾಡ್ದಾಗೆಲ್ಲ ಆಕೆಯ ಮಾವ ಬೂಟ್ ಸಿಂಗ್ ಫೋನ್ ರಿಸೀವ್ ಮಾಡಿ ತನುಗೆ ಯಾಕೆ ಫೋನ್ ಮಾಡ್ತೀರಾ, ಆಕೆಯ ಬಗ್ಗೆ ಏನಾದ್ರೂ ಕೇಳೋದಿದ್ರೆ ನನಗೆ ಫೋನ್ ಮಾಡಿ ಅಂತಿದ್ರು ಅಂತಾರೆ. ತನುಳ ಜೀವನ ತನ್ನದೇ ಮನೆಯಲ್ಲಿ ಒಬ್ಬ ಕೈದಿಯ ರೀತಿಯಂತಾಗಿತ್ತು. ನಿಧಾನವಾಗಿ ಈ ವಿಷಯ ಅಕ್ಕಪಕ್ಕದ ಮನೆಯವರಿಗೆ, ನೆಂಟರಿಷ್ಟರಿಗೆ ಗೊತ್ತಾಗ್ತಾ ಬರುತ್ತೆ. ಈ ಮನೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ. ಆದ್ರೆ ತನುಳ ತಂದೆ ಮಾತ್ರ ಸಮಯ ಕಳೀತಾ ಎಲ್ಲವೂ ಸರಿ ಹೋಗ್ತಿದೆ ಅಂತ ಅಂದ್ಕೊಂಡು ಮೌನವಾಗ್ತಾರೆ. ಆದ್ರೆ ಅವರಿಗೇನು ಗೊತ್ತಿತ್ತು, ಮುಂದೊಂದು ದಿನ ಇವರ ಈ ಮೌನವೇ ವಿಷಾದಕ್ಕೆ ಕಾರಣವಾಗಬಹುದು ಅಂತ. ಏಪ್ರಿಲ್ 23, 2025 ದಿನ ಅರುಣ್ ತನುಳ ಮನೆಗೆ ಫೋನ್ ಮಾಡಿ ಹೇಳ್ತಾನೆ, ತನು ಮನೆ ಬಿಟ್ಟು ಹೋಗಿದ್ದಾಳೆ, ನಮಗೆ ಗೊತ್ತಿಲ್ಲ ಆಕೆ ಎಲ್ಲಿ ಹೋಗಿದ್ದಾಳೆ ಅಂತ. ಅದೇ ದಿನ ಅರುಣ್ ತಾನಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನುಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾನೆ. ರಿಪೋರ್ಟ್ ನಲ್ಲಿ ಬರೆಸ್ತಾನೆ, ನನ್ನ ಪತ್ನಿ ಹಿಂದಿನ ದಿನ ರಾತ್ರಿ ಸಡನ್ ಆಗಿ ಕಾಣೆಯಾಗಿದ್ದಾಳೆ ಅಂತ. ಅರುಣ್ ತುಂಬಾನೇ ಕಳವಳದಲ್ಲಿರೋ ಹಾಗೆ ಸ್ಟೇಷನ್ ನಲ್ಲಿ ಬಿಹೇವ್ ಮಾಡ್ತಾನೆ. ಅಂದ್ರೆ ತಾನು ತನ್ನ ಪತ್ನಿಯನ್ನ ಹುಡುಕಲು ಎಲ್ಲಾ ಪ್ರಯತ್ನನೂ ಪಟ್ಟು ಸುಸ್ತಾಗಿ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಬಂದಿರೋ ಹಾಗಿದ್ದ. ಈಗ ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ನಾರ್ಮಲ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಈ ಕೇಸನ್ನ ಮೊದಲಿಂದಲೂ ಹುಡುಗಿ ಯಾರೊಂದಿಗೋ ಓಡಿ ಹೋಗಿರೋ ಪ್ರಕರಣದ ರೀತಿಯೇ ಕನ್ಸಿಡರ್ ಮಾಡಲಾಗತ್ತೆ. ಯಾರ ಮೇಲೂ ಅನುಮಾನ ಪಡೋದಿಲ್ಲ. ಈವನ್ ಅರುಣ್ನ ಮನೆಯನ್ನ ಸರ್ಚ್ ಕೂಡ ಮಾಡಲ್ಲ. ತನುಳ ತಂದೆಗೆ ಮೊದಲು ಅರುಣ್ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಮೇ ಬಿ ಆಕೆಗೆ ಈ ವರದಕ್ಷಿಣೆ ವಿಷಯವಾಗಿ ತುಂಬಾನೇ ಮನನೊಂದು ಎಲ್ಲಾದ್ರೂ ಹೋಗಿರ್ಬೋದು, ಇವತ್ತಲ್ಲ ನಾಳೆ ಬರ್ತಾಳೆ ಅನ್ಕೋತಾರೆ. ಆದ್ರೆ ದಿನಗಳು ಕಳೀತಾ ತನು ಮನೆಗೆ ಬರ್ಲೇ ಇಲ್ಲ. ಜೊತೆಗೆ ಅರುಣ್ನ ನಡವಳಿಕೆ ಕೂಡ ಬಹಳಷ್ಟು ಬದಲಾಗಿತ್ತು. ಫೋನ್ ಮಾಡಿದ್ರೆ ಆತ ಫೋನೇ ಪಿಕ್ ಮಾಡ್ತಿರ್ಲಿಲ್ಲ. ನೋಡೋಕೆ ಅಂತ ಮನೆಗೆ ಬಂದ್ರೆ ಮನೆ ಒಳಗೆ ಕೂಡ ಸೇರಿಸ್ಕೋತಿರ್ಲಿಲ್ಲ. ಈಗ ನಿಧಾನವಾಗಿ ತನುಳ ತಂದೆಗೆ ಸಂಶಯ ಮೂಡೋಕೆ ಶುರುವಾಗತ್ತೆ. ತನು ಕಾಣೆಯಾಗಿ 2 ತಿಂಗಳ ನಂತರ ಮತ್ತೆ ತನುಳ ತಂದೆ ಫರೀದಾಬಾದ್ಗೆ ಬರ್ತಾರೆ. ಬಂದವರೇ ಅರುಣ್ನ ಅಕ್ಕಪಕ್ಕದ ಮನೆಯವರ ಬಳಿ ತನುಳ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾರೆ. ಅವರಿಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇರಲಿಲ್ಲ. ಈಗ ಅವರು ತಾವಾಗೆ ತಮ್ಮ ಮಗಳನ್ನ ಹುಡುಕೋಕೆ ಶುರು ಮಾಡಿದ್ರು. ಇದೇ ಟೈಮ್ ನಲ್ಲಿ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆ ವಿಷಯ ಇಡೀ ಕೇಸಿನ ದಿಕ್ಕನ್ನೇ ಬದಲಾಯಿಸಿ ಹಾಕುತ್ತೆ. ಅರುಣ್ನ ಮನೆಯ ಪಕ್ಕದ ಮನೆಯವರು ಹೇಳ್ತಾರೆ, ತನು ಕಾಣೆಯಾಗೋಕು ಕರೆಕ್ಟ್ ಆಗಿ 2 ದಿನಗಳ ಮುಂಚೆ ಅರುಣ್ನ ಮನೆಯ ಮುಂದೆ ಒಂದು ದೊಡ್ಡ ಗುಂಡಿಯನ್ನು ತೋಡಲಾಗಿತ್ತು. ಕೇಳಿದ್ದಕ್ಕೆ ಅರುಣ್ನ ಮನೆಯವರು ಹೇಳಿದ್ರು, ನಮಗೆ ಇಲ್ಲೊಂದು ಸಿವರೇಜ್ ಪೈಪ್ ನ ಹಾಕಿಸ್ಬೇಕು ಅಂತ, ಅಂದ್ರೆ ಒಳಚರಂಡಿ ಮಾಡಿಸ್ತಿದೀವಿ ಅಂದಿರ್ತಾರೆ. ಆದ್ರೆ ಇಡೀ ಕಾಲೋನಿಯಲ್ಲಿ ಒಳಚರಂಡಿಯ ವ್ಯವಸ್ಥೆಯೇ ಇರಲಿಲ್ಲ. ಆ ಕಾಲೋನಿಯಲ್ಲಿ ಮುಂಚೆ ಯಾರು ಈ ತರಹದ ಗುಂಡಿಯನ್ನು ತೋರಿಸಿರ್ಲಿಲ್ಲ ಅಥವಾ ನಗರ ಪಾಲಿಕೆಯಿಂದಲೂ ಯಾರು ಬಂದು ಮಾಹಿತಿ ಕೊಟ್ಟಿರಲಿಲ್ಲ. ಈ ವಿಷಯ ತನುಳ ತಂದೆಗೆ ಬಹಳನೇ ವಿಚಿತ್ರ ಅನ್ಸುತ್ತೆ. ಆ ಗುಂಡಿ 6 ಫೀಟ್ ಅಗಲ, 10 ಫೀಟ್ ಆಳ ತೋಡಲಾಗಿತ್ತು. ಕೆಲವು ದಿನಗಳ ನಂತರ, ಅಂದ್ರೆ ತನು ಕಾಣೆಯಾದ ನಂತರ ಆ ಗುಂಡಿಯನ್ನ ಮುಚ್ಚಲಾಗಿತ್ತು. ಈಗ ಸೀದಾ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲಾ ವಿಷಯವನ್ನ ಡೀಟೇಲ್ ಆಗಿ ಹೇಳ್ತಾರೆ. ನಂತರ ಆ ಗುಂಡಿಯನ್ನ ಇಮಿಡಿಯೇಟ್ ಆಗಿ ಅಗೆದು ತೆಗೆಯಲು ಡಿಮ್ಯಾಂಡ್ ಮಾಡ್ತಾರೆ. ಪೊಲೀಸರ ಬಳಿಯೂ ಈ ಸರ್ತಿ ಏನೋ ನೆಪ ಇರಲಿಲ್ಲ. ಸೊ ಫೈನಲಿ JCB ತಂದು ಅರುಣ್ನ ಮನೆಯ ಮುಂದೆಯ ಜಾಗವನ್ನ ಅಗೆದು ತೆಗೆಯಲಾಯಿತು. ಕಳೆದ 2 ತಿಂಗಳಿಂದ ಎಲ್ಲರೂ ಹುಡುಕ್ತಿದ್ದ ತನು
ಆ ಗುಂಡಿಯಿಂದ ಹೊರಬರ್ತಾಳೆ. ಇಡೀ ಕಾಲೋನಿಯೇ ಒಮ್ಮೆ ಶಾಕ್ಗೆ ಒಳಗಾಗಿತ್ತು. ಆ ಶವದ ಕಂಡೀಷನ್ ನೋಡಿದ್ರೆ ಯಾರೇ ಆದ್ರೂ ಹೇಳ್ತಿದ್ರು ಅದು 2 ತಿಂಗಳು ಭೂಮಿಯೊಳಗೆ ಇದ್ದ ದೇಹ ಅಂತ. ಆಲ್ಮೋಸ್ಟ್ ಕೊಳೆತು ಹೋಗಿತ್ತು. ಆ ಗುಂಡಿಯನ್ನ ಕ್ಲೀನ್ ಆಗಿ ಸಿಮೆಂಟ್ ಹಾಕಿ ಇಟ್ಟಿಗೆ ಇಟ್ಟು ಕಟ್ಟಲಾಗಿತ್ತು. ಯಾರಾದ್ರೂ ನೋಡಿದ್ರೆ ಇದು ಸಿವರೇಜ್ ಪೈಪಿಗೆ ಮಾಡಿರೋ ಗುಂಡಿ ತರನೇ ಕಾಣಿಸೋ ಹಾಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಲಾಗಿತ್ತು. ಆದ್ರೆ ಅಸಲಿಯತ್ತಲ್ಲಿ ಅದೊಂದು ಸಮಾಧಿ. ಇಮಿಡಿಯೇಟ್ ಆಗಿ ಪೊಲೀಸರು ಆ ಸ್ಪಾಟ್ ನ ಸೀಸ್ ಮಾಡ್ತಾರೆ. ಅರುಣ್ನ ಮನೆಯನ್ನ ಸೀಲ್ ಮಾಡಿ ಫಾರೆನ್ಸಿಕ್ ಟೀಮ್ ನ ಸ್ಪಾಟ್ ಗೆ ಕರೆಸಲಾಗುತ್ತೆ. ಶವವನ್ನ ಆಕೆ ಧರಿಸಿದ ಬಟ್ಟೆ ಹಾಗೂ ಆಭರಣಗಳ ಆಧಾರದ ಮೇಲೆ ಗುರುತು ಪತ್ತೆ ಹಚ್ಚಲಾಗಿತ್ತು. ತನ್ನುಳ ಫ್ಯಾಮಿಲಿ ಆಕೆಯ ದೇಹವನ್ನ ನೋಡಿ ಕನ್ಫರ್ಮ್ ಮಾಡ್ತಾರೆ. ನಂತರ ತನ್ನುಳ ದೇಹವನ್ನ ಫರೀದಾಬಾದ್ ನ ಸಿವಿಲ್ ಹಾಸ್ಪಿಟಲ್ಗೆ ಕಳಿಸಿಕೊಡ್ತಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದರ ರಿಪೋರ್ಟ್ ನ ನೋಡಿದ್ರೆ ಎಲ್ಲರಿಗೂ ಶಾಕ್ ಆಗಿತ್ತು. ತನುಳನ್ನ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. ಅದು ಆಕೆಯ ಸಾವಿಗೆ ಮುಖ್ಯ ಕಾರಣ ಅಂತ ಮೆನ್ಷನ್ ಮಾಡೋದರ ಜೊತೆಗೆ ಆಕೆ ಸಾಯೋಕ್ಕೂ ಮುಂಚೆ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಕೂಡ ಮೆನ್ಷನ್ ಮಾಡಲಾಗಿತ್ತು. ಸೊ ಈಗ ಪೊಲೀಸರಿಗೆ ಈ ಮಿಸ್ಸಿಂಗ್ ಕೇಸ್ ನ ಕೊಲೆ ಕೇಸ್ ಆಗಿ ಮಾರ್ಪಾಡು ಮಾಡಬೇಕಾಗತ್ತೆ. ಇದೊಂದು ಪ್ರಾಪರ್ ಪ್ಲಾನ್ಡ್ ಮರ್ಡರ್. ಅದರ ಪ್ಲಾನಿಂಗ್ ಬಹಳನೇ ಮುಂಚೆಯೇ ಮಾಡಲಾಗಿತ್ತು. ಸೊ ಅದರಂತೆ ಪೊಲೀಸರು ಕೊಲೆ ಹಾಗೂ ಸಾಕ್ಷಿ ನಾಶದ ಆಧಾರದ ಮೇಲೆ ಮನೆಯಲ್ಲಿದ್ದ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ಅರುಣ್, ಭೂಪ್ ಸಿಂಗ್, ಅತ್ತೆ ಸೋನಿಯಾ ಹಾಗೂ ಅರುಣ್ನ ತಂಗಿಯನ್ನ ಸ್ಟೇಷನ್ಗೆ ಕರೆತಂದು ಸಪರೇಟ್ ಆಗಿ ಕೂರಿಸಿ ವಿಚಾರಣೆ ಮಾಡ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಎಲ್ಲರೂ ಒಂದೇ ಮಾತನ್ನ ಹೇಳ್ತಿದ್ರು, ನಮಗೇನು ಗೊತ್ತಿಲ್ಲ, ಆಕೆ ಸಡನ್ ಆಗಿ ಮನೆ ಬಿಟ್ಟು ಹೊರಟು ಹೋಗಿದ್ಲು, ನಮಗೆ ಅನ್ನಿಸ್ತು ಆಕೆ ತವರು ಮನೆಗೆ ಹೋಗಿದ್ದಾಳೆ ಅಂತ. ಆದ್ರೆ ಪೊಲೀಸರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಿಚಾರಿಸ್ತಿದ್ದಂತೆ ಎಲ್ಲರ ನಾಟಕ ಕೊನೆಯಾಗ್ತಾ ಬಂತು. ಭೂಪ್ ಸಿಂಗ್ ಹೇಳ್ತಾನೆ, ತನುಳನ್ನ ಕಂಡ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ಕೇಳಿದಷ್ಟು ವರದಕ್ಷಿಣೆಯನ್ನ ಆಕೆ ತನ್ನ ತವರು ಮನೆಯಿಂದ ತಂದಿರಲಿಲ್ಲ. ಅದರ ಜೊತೆಗೆ ನಾವು ವರದಕ್ಷಿಣೆ ಡಿಮ್ಯಾಂಡ್ ಮಾಡಿದ್ರೆ ನಮ್ಮ ಮೇಲೇನೆ ತಿರುಗಿ ಮಾತಾಡ್ತಿದ್ಲು, ಪೊಲೀಸರ ಬಳಿ ಹೋಗ್ತೀನಿ ಅಂತ ಹೆದರಿಸ್ತಿದ್ಲು. ಹಾಗಾಗಿ ಏಪ್ರಿಲ್ 21ರ ದಿನ ನಾನು ಹಾಗೂ ನನ್ನ ಮಗ ಅರುಣ್ ಡಿಸೈಡ್ ಮಾಡಿದ್ವಿ ತನುಳನ್ನ ಮುಗಿಸಿ ಹಾಕೋಣ ಅಂತ. ಆ ದಿನ ರಾತ್ರಿ ಊಟದಲ್ಲಿ ನಿದ್ರೆ ಮಾತ್ರೆ ಮಿಕ್ಸ್ ಮಾಡಲಾಗಿತ್ತು. ಆಕೆ ಸ್ವಲ್ಪ ಹೊತ್ತಲ್ಲೇ ಗಾಢವಾಗಿ ನಿದ್ರೆಗೆ ಜಾರಿದ್ಲು. ನಂತರ ನಾನು ಆ ರಾತ್ರಿ ಆಕೆಯೊಂದಿಗೆ ಲೈಂಗಿಕ ಕ್ರಿಯೆ ಮಾಡಿದ್ದೆ. ಅದಾದ ನಂತರ ನಾನೇ ಆಕೆಯ ಕುತ್ತಿಗೆಗೆ ಆಕೆಯದೇ ದುಪಟ್ಟ ಹಾಕಿ ಉಸಿರುಗಟ್ಟಿಸಿ ಕೊಂದು ಹಾಕಿದೆ. ಆ ಟೈಮ್ನಲ್ಲಿ ಅರುಣ್ ಅದೇ ರೂಮ್ ನಲ್ಲಿದ್ದ. ಆದ್ರೆ ಆತ ಏನೂ ಮಾತಾಡ್ಲಿಲ್ಲ, ಏನೂ ಹೇಳಲಿಲ್ಲ, ಸುಮ್ಮನೆ ನಿಂತು ನೋಡ್ತಿದ್ದ. ಮರುದಿನ ಬೆಳಿಗ್ಗೆ ತನುವಿನ ಅತ್ತೆ ಹಾಗೆ ನಾದ್ನಿಗೆ ವಿಷಯ ತಿಳಿಸಿದ್ವಿ. ಅದಾದ ನಂತರ ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿದ್ವಿ. ಅದೇನಂದ್ರೆ ತನುಳ ಶವವನ್ನ ಮನೆಯ ಮುಂದೆ ತೋಡಿರೋ ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಡುವ ಅಂತ. ಅದಕ್ಕೂ ಮೊದಲೇ ಅಂದ್ರೆ ಏಪ್ರಿಲ್ 19ರಂದೇ ಭೂಪ್ ಸಿಂಗ್ ಕೆಲವು ಜನರನ್ನ ಕರೆಸಿ ಮನೆಯ ಮುಂದೆ ಗುಂಡಿ ತೋಡಿಸಿಟ್ಟಿದ್ದ. ಅದೇ ಗುಂಡಿಯಲ್ಲಿ ಏಪ್ರಿಲ್ 22ರ ಬೆಳಿಗ್ಗೆ 4 ಗಂಟೆಯ ಸಮಯದಲ್ಲಿ ತನುಳ ದೇಹವನ್ನ ಹಾಕಿ ಮುಚ್ಚಲಾಯಿತು. ಅದಾದ ನಂತರ ಏಪ್ರಿಲ್ 23ರಂದು ಅರುಣ್ ತಾನಾಗಿ ಖುದ್ದು ಪೊಲೀಸ್ ಸ್ಟೇಷನ್ಗೆ ಬಂದು ತನುಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ಬಹಳನೇ ಕಾಮ್ ಆಗಿ ಕೊಟ್ಟು ಹೋಗ್ತಾನೆ. ವೀಕ್ಷಕರೇ, ಈ ಕೇಸ್ನಿಂದ ತಿಳಿಯೋದಾದ್ರೂ ಏನ್ ಹೇಳಿ, ಹೇಗೆ ವರದಕ್ಷಿಣೆ ಅನ್ನೋದು ಒಬ್ಬ ಮುಗ್ಧ ಹುಡುಗಿಯ ಪ್ರಾಣವನ್ನ ತೆಗೆಯಿತು ಅಂತ. ಆದ್ರೆ ಈ ಕೇಸ್ನ ಬಹುದೊಡ್ಡ ಪ್ರಶ್ನೆ ಅಂದ್ರೆ ಇಲ್ಲಿ ಒಂದು ಕ್ರೈಮ್ ಆಗಿದೆ ಅನ್ನೋದಲ್ಲ, ಬದಲಿಗೆ ಯಾವಾಗ ತನ್ನುಳ ಪೋಷಕರಿಗೆ ಆಕೆಗೆ ವರದಕ್ಷಿಣೆಗಾಗಿ ಕಿರುಕುಳ ಕೊಡಲಾಗ್ತಿದೆ ಅಂತ ಗೊತ್ತಾದಾಗ್ಲೇ ಯಾಕೆ ಏನು ಆಕ್ಷನ್ ತಗೊಳ್ಳಿಲ್ಲ ಅಂತ. ಆಗ್ಲೇ ಏನಾದ್ರೂ ಆಕ್ಷನ್ ತಗೊಂಡಿದ್ರೆ ಇಂದು ಮೇ ಬಿ ತನು ಜೀವಂತವಾಗಿ ಇರ್ತಿದ್ಲು ಅನ್ಸುತ್ತೆ. ಎಷ್ಟೇ ಸರ್ತಿ ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡೂ ತಪ್ಪು ಅಂತ ಹೇಳಿದ್ರು ವರದಕ್ಷಿಣೆ ಅನ್ನೋ ಭಿಕ್ಷೆ ಬೇಡೋರು ಇರೋವರೆಗೂ ಆ ಭಿಕ್ಷೆನ ಹಾಕೋರು ಇದ್ದೇ ಇರ್ತಾರೆ ಅನ್ಸುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.